ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಿಗ್ಗೆ ಒಂದು ಸರ್ಪ್ರೈಸ್ ಇತ್ತು. ಸೊ ಏನಂತ ಗೊತ್ತಾಗಿರ್ಬೋದು. ಸೊ ಅಕ್ಕ ಊರಿಂದ ನಮ್ಮ ಕಡೆ ಮಳೆಗಾಲದಲ್ಲಿ ತುಂಬ ಆಗುವಂಥದ್ದು ಕಾಡಣಬೆ, ಹೆಗ್ಗಲಣಬೆ, ಬೇರಣಬೆ ಸುಮಾರು ಥರ ಕರೀತಾರೆ. ಸೊ ಸುಮಾರು ಟೈಮಿಂದ ಹುಡುಕ್ತಾ ಇದ್ವಿ. ಸೊ ಸಿಗ್ತಿರ್ಲಿಲ್ಲ. ನಿನ್ನೆ ಸಿಕ್ಕಿತ್ತಂತೆ, ಹಾಗಾಗಿ ಬಸ್ಸಿಗೆ ಹಾಕಿದ್ಲು. ಸುಮಾರು ಪ್ಯಾಕ್ ಮಾಡಿ ನಮಗೆ ಮಲೆನಾಡಲ್ಲಿರೋರಿಗೆ ಇದೊಂದು ಸಲ ಮಳೆಗಾಲದಲ್ಲಿ ಇದೊಂದು ಸಲ ತಿನ್ನಲೇಬೇಕು ಅಂತ ಹೇಳಿ ಆಸೆ. ಸೊ ಕೆ ಜಿಗಂತೂ 1800 ರೂಪಾಯಿನೋ ಆಗಿದೆಯಂತೆ. ಆವಾಗೆಲ್ಲ ನಾವು ಕಾಡಲ್ಲೆಲ್ಲ ಹೋಗ್ಬಿಟ್ಟು ತರ್ತಿದ್ವಿ. ಈಗ ಈ ಥರ ದುಡ್ಡು ಕೊಟ್ಟು ತರಬೇಕು. ಹಾಕು ಬಾ. ನಮ್ಮ ಸಾಗರದಲ್ಲೂ ಫಸ್ಟೆಲ್ಲ ಸಿಕ್ತಿತ್ತು, ಈಗಂತೂ ತುಂಬ ಕಷ್ಟ. ಗೊತ್ತಿರೋರ ಹತ್ರ ಸಿರ್ಸಿಯಿಂದ ತರಿಸಿ ಕಳಿಸ್ಕೊಟ್ಟಿದ್ದಾಳೆ ನನಗೆ. ಸೊ ಬೆಳಗ್ಗೆನೇ ಹೋಗಿ ಬಸ್ಸಿಂದ ತಗೊಬಂದು ಹಂಗೆ ಇಟ್ಟಿದ್ವಿ. ಸೊ ಇವತ್ತು ಬೆಳಗ್ಗೆನೇ ಇದಕ್ಕೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಮಾಡುವಂಥದ್ದು. ಇದರಲ್ಲೂ ಸ್ವಲ್ಪ ನನ್ನ ನೇಬರಿಗೆ ಕೊಡೋಣ ಅಂಥೇಳಿ ಸ್ವಲ್ಪ ತೆಗೆದಿಟ್ಟೆ. ಸೊ ಗೊತ್ತಿರೋರಿಗೆ ಗೊತ್ತಿರುತ್ತೆ ಇದ್ರ ಟೇಸ್ಟು, ಗೊತ್ತಿಲ್ಲದಿದ್ದವ್ರಿಗೆ ಗೊತ್ತಿರಲ್ಲ. ಬಟ್ ಇದಂತೂ ಏನು ಹೇಳ್ತಾರೆ, ಯಾವ ನಾನ್ ವೆಜ್ಗಿಂತ ಇದು ಮೇಲಂತಲೇ ಹೇಳ್ಬೋದು. ತುಂಬ ಹೊತ್ತಾಗುತ್ತೆ ಇದು ಕ್ಲೀನಿಂಗಿಗೆ, ಅಷ್ಟೊಂದು ಮಣ್ಣಿರುತ್ತೆ. ಅಂದರೆ ಮಣ್ಣು ಒಳಗಿಂದ ಏನಂದರೆ ಗುಡುಗು ಮಳೆ ಬಂದಾಗ ಬರುವಂಥದ್ದು. ಈ ಸಲ ಅಷ್ಟೊಂದು ಮಳೆ ಇರಲಿಲ್ಲ. ಆ್ಯಕ್ಚುಲಿ ನಮಗೆ ಜೂನ್ ಟೈಮಲ್ಲೇ ಸಿಗುವಂಥದ್ದು. ನಾನು ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೆಲ್ಲ ಆದರೂ ಮಳೆ ಹಬ್ಬ ಅಂತ, ಆ ಟೈಮಲ್ಲೇ ಸಿಗುವಂಥದ್ದು. ಸೊ ಈ ಸಲ ಲೇಟಾಗೋಯಿತು. ಡೈಲಿ ನಮ್ಮ ಕಡೆ ಮಾರ್ತಾ ಬರ್ತಾರೆ. ಸೊ ಈ ಸಲ ಅದೇ ಹೇಳಿದ್ನಲ್ಲ, ನಮ್ಮ ಕಡೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಸಿರ್ಸಿ ಈಚೆ ಸೊರಬ ಆಚೆ ಎಲ್ಲ ತುಂಬ ದಿನ ಬರ್ತಾಯಿತ್ತು ಅಂತ ಹೇಳ್ತಾಯಿದ್ರು. ಅದಕ್ಕೆ ಅಕ್ಕ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿ ಆಸೆ ಪಡ್ತಾಯಿದ್ನಲ್ಲ ಅಂತ ಕಳಿಸ್ಕೊಟ್ಟಿದ್ದಾಳೆ. ಸೊ ಇದು ಬೇರಣ್ಬೆ ಅಂತಾರೆ, ಹೆಗ್ಗಲಣಬೆ ಅಂತಾರೆ ಕೆಲವೊಬ್ರು. ಇದರಲ್ಲೂ ಸುಮಾರು ವೆರೈಟಿ ಅಣಬೆಗಳು ಬರುತ್ತೆ. ಸೊ ಎಲ್ಲ ಅಣಬೆಗಿಂತ ಇದು ತುಂಬ ಟೇಸ್ಟು. ಬಟ್ ಇದು ತುಂಬ ನಂಜು ಅಂತಲೂ ಹೇಳ್ತಾರೆ. ಪ್ರೆಗ್ನೆಂಟ್ ಅವರೆಲ್ಲ ಜಾಸ್ತಿ ತಿನ್ನಬಾರ್ದು. ಹಾಗೆ ಏನಂದರೆ ಮೈಯಲ್ಲೆಲ್ಲ ರ್ಯಾಷಸ್ ಎಲ್ಲ ಇರುತ್ತಲ್ಲ, ಅವರೆಲ್ಲ ಜಾಸ್ತಿ ತಿನ್ನಬಾರ್ದು ಅಂತಾರೆ. ಬಟ್ ನಾವು ಅದನ್ನು ತಿಂದುಬಿಟ್ಟು ಅದಕ್ಕೇನು ಬೇಕು ಅದನ್ನು ಮದ್ದು ಮಾಡ್ಕೊಳ್ತೀವಿ. ಹಾಗೆ ಇಲ್ಲಿ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾಯಿದ್ದೆ. ಸೊ ನಾನು ಲೇಟಾಗಿತ್ತು, ಹಾಗಾಗಿ ಅಮ್ಮನ ಹತ್ರ ಹೇಳಿದೆ, ಅಕ್ಕಿ ರೊಟ್ಟಿಗೆ ನೀನು ಉಂಡೆ ಮಾಡಿಡು, ನಾನು ಈಚೆ ರೆಡಿ ಮಾಡ್ಕೊಳ್ತೀನಿ ಅಂತ. ಯಾಕಂದರೆ ಸುಮಾರು ಹೊತ್ತು ಸಣ್ಣ ಬ್ರಷಲ್ಲಿ ನೀಟಾಗಿ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಸುಮಾರು ಜನ ಇದನ್ನು ಏನಂತಾರೆ, ನಾನು ಅಕ್ಕಿ ಹಿಟ್ಟು ಮಿಲಿತೀನಲ್ಲ ಕೇಳ್ತಾ ಇರ್ತಾರೆ. ಸೊ ಇದು ಎಲ್ಲಿ ತರ್ತೀರಿ ಅಂತ. ಇದು ಯಾವುದೇ ಥರ ಆನ್ಲೈನ್ ಶಾಪಲ್ಲಿ ಸಿಗೋಲ್ಲ. ಇದು ಹೇಳಿ ಮಾಡಿಸ್ಕೋಬೇಕು. ನಿಮಗೆ ಆಚಾರ ಯಾರಾದರೂ ಪರಿಚಯ ಇದ್ದರೆ ಇನ್ನು ಹೇಳಿ ಮಾಡಿಸ್ಕೋಬೋದು. ಸೊ ನಮ್ಮ ಮಲೆನಾಡು ಕಡೆ ಎಲ್ಲ ಇರುತ್ತೆ. ನಂಗೆ ಇಲ್ಲಿ ಬೇಕಾಗಿತ್ತು, ಹಾಗಾಗಿ ನನಗೆ ಈ ಥರ ಅಮ್ಮ ಈ ಥರ ಬಿಸಿ ಬಿಸಿ ಇತ್ತು, ಅದಕ್ಕೆ ಲೋಟದಲ್ಲಿ ಈ ಥರ ಮಿಲಿತಾಯಿದ್ರು. ಇದಕ್ಕೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿನೇ. ಅಕ್ಕಿ ರೊಟ್ಟಿ ಇಲ್ಲಾಂದರೆ ಯಾವುದೂ ಚೆನ್ನಾಗಾಗಲ್ಲ. ಸೊ ಹಾಗಾಗಿ ಅಕ್ಕಿ ರೊಟ್ಟಿ ಒಂದು ಕಡೆ ಅಮ್ಮ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಏನಂದರೆ ಅವರು ಈ ಥರ ಮಿಲ್ದ್ಬಿಟ್ಟು ಉಂಡೆ ಮಾಡಿಕೊಡ್ತಾರೆ. ಈಚೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಈ ಥರ ಕಟ್ ಮಾಡ್ತಾಯಿದ್ದೆ. ನೋಡಿ ಎಷ್ಟು ಕಲರ್ ಬಂದಿದೆ. ಸೊ ವೈಟ್ ಮಲ್ಲಿಗೆ ಹೂ ಇರುತ್ತಲ್ಲ, ಆ ಥರ ಆಗುತ್ತೆ. ಆ ಥರ ಅದು ಒಂದು ಸ್ವಲ್ಪ ನೊರೆ ಅಂಶ ಬರುತ್ತೆ. ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೀಟಾಗಿ ತಿಕ್ಕಿ ತೊಳಿಬೇಕಾಗತ್ತೆ. ಇಲ್ಲೇ ಸೊ ಈ ಥರ ಒಂದನ್ನು ಎರಡೆರಡು ಮಾಡ್ತೀನಿ ಅಷ್ಟೇ. ಇದರಲ್ಲಿ ಏನಂದರೆ ಮೊಗ್ಗೆ ಚೆಂದ, ಇದು ಅರಳು ಬಿಟ್ಟರೆ ಅಷ್ಟೊಂದು ಚೆನ್ನಾಗಿರಲ್ಲ. ಆ್ಯಕ್ಚುಲಿ ಮೈಸೂರು ಕಡೆಯವರಿಗೆ ಅಷ್ಟೊಂದಾಗಿ ಗೊತ್ತಿಲ್ಲ ಅಂದ್ಕೊಳ್ತೀನಿ ನಾನಿದು. ಈ ಥರ ಕಟ್ ಮಾಡಿ ಎಲ್ಲದನ್ನು ಸೋಸಿಟ್ಕೊಂಡೆ. ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಗೂ ಮಸಾಲೆ ರೆಡಿ ಮಾಡ್ಕೊಂಡು ಸಿಂಪಲ್ಲಾಗಿ ಮಟನ್ ಸಾರು ಮಸಾಲೆ ಇರುತ್ತಲ್ಲ, ಅದನ್ನೇ ತಕ್ಕೊಂಡ್ರೆ ಆಯಿತು. ಸ್ವಲ್ಪ ಕಾಳುಮೆಣ್ಸು ಜಾಸ್ತಿ ಅಷ್ಟೇ. ಕಾಳುಮೆಣ್ಸು ಸ್ವಲ್ಪ ಮುಂದಿರಬೇಕು, ಚಕ್ಕೆ ಲವಂಗ ಸ್ವಲ್ಪ ಹಿಂದಿರಬೇಕಷ್ಟೆ. ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಅದಕ್ಕೆ ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಮೆಂತೆ, ಜೀರಿಗೆ ಮತ್ತು ಕಾಳುಮೆಣಸು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಧನಿಯಾ, ಸೊ ಎಲ್ಲದನ್ನು ಹಾಕ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನೀವು ಬೇಕಿದ್ದರೆ ಒಣಮೆಣಸಾದರೂ ಯೂಸ್ ಮಾಡಿ. ನಾನಿಲ್ಲಿ ಮನೇಲಿ ಖಾರದ ಪುಡಿ ಇತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮನೇಲಿ ಖಾರದ ಪುಡಿ ಮತ್ತು ಕಾಯಿ ಇಷ್ಟನ್ನು ಹಾಕಿ ನೀಟಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಹೇಗಂದರೆ ಗಂಧದ ಥರ ಬರಬೇಕು. ಹಾಗೆ ಇದು ತುಂಬ ತೆಳುವಾಗಿ ಮಾಡಬಾರ್ದು ಸಾಂಬಾರು. ಇದಕ್ಕೆ ಒಂದು ಅರ್ಧ ಈರುಳ್ಳಿ, ಹಾಗೆ
ಟೊಮೊಟೊ ಹಾಕಿ ರುಬ್ಲಿಕ್ಕಿಲ್ಲ, ಹುಳಿ ಹಾಕಿ ರುಬ್ಬಬೇಕು. ಟೊಮೊಟೊ ಇನ್ನೊಂದು ಸಲ ಬೇಕಿದ್ದರೆ ಮಸಾಲೆ ಹೇಳ್ತೀನಿ ನೋಡಿ. ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಕಾಳುಮೆಣಸು, ಧನಿಯಾ, ಮೆಂತ್ಯ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಘಮ ಬರೋ ತನಕ ಹುರ್ಕೋಬೇಕಾಗತ್ತೆ. ಘಮ ಬಂದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಏನಂತಾರೆ ಇದು ಖಾರದ ಪುಡಿ, ಮನೆಯಲ್ಲೇ ಮಾಡ್ಕೊಂಡಿರೋ ಖಾರದ ಪುಡಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೆಣಸಿದ್ರೆ ಮೆಣಸು ಹಾಕ್ಕೊಳ್ಳಿ. ಸೊ ಇದನ್ನು ಹಾಕಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹುಳಿ ಹಾಕ್ಕೊಂಡು ಚೆನ್ನಾಗೇ ರುಬ್ಕೊಳ್ಳಿ. ಸ್ವಲ್ಪ ಅರಿಶಿನ ಮುಂದಕ್ಕೆ ಹಾಕ್ಬಿಡಿ, ಯಾಕಂದರೆ ಇಲ್ಲಿ ರುಬ್ಬಕ್ಕೂ ಅರಿಶಿನ ಹಾಕಿ ಹಾಗೆ ಒಗ್ಗರಣೆ ಮಾಡಿ ಬೇಯಲಿಕ್ಕೆ ಇಡ್ತೀವಲ್ಲ, ಅದು ಆವಾಗಲೂ ಅರಿಶಿನ ಪುಡಿ ಹಾಕಿ. ಯಾಕಂದರೆ ಇದು ನಿಮಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇದು ಏನಂದರೆ ಕುಗ್ಗಲ್ಲ, ಮಟನ್ ಥರ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ ಮತ್ತು ಎಷ್ಟೇ ಬೇಯಿಸಿದ್ರೂ ನಿಮಗೆ ಕರಗಲ್ಲ. ಈ ಏನು ಲೋಕಲಲ್ಲಿ ತರ್ತೀವಲ್ಲ ಆ ಥರ ಅಣಬೆ ಅಲ್ಲ ಇದು. ಸೊ ಈ ಥರ ನೋಡಿ ಕಾಯಿನೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಇದೇ ತವಕ್ಕೆ, ನಾನಿನ್ನು ಬೇರೆ ತವ ಏನು ಇಟ್ಕೊಂಡಿಲ್ಲ, ಮತ್ತು ಅದೇ ಬಾಣಲೆಗೆ ಎಣ್ಣೆ ಇಟ್ಕೊಂಡ್ಮೇಲೆ ಅದಕ್ಕೆ ಈರುಳ್ಳಿ, ಟೊಮೊಟೊ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿ ಟೊಮೊಟೊ ಬಾಡ್ಕೋಬೇಕಾಗತ್ತೆ. ನೀವು ಅಕಸ್ಮಾತ್ ಹುಳಿ ಟೊಮೊಟೊನೇ ಯೂಸ್ ಮಾಡ್ತೀರಂದರೆ ಸ್ಕಿಪ್ ಮಾಡಿ, ಯಾಕಂದರೆ ಅಲ್ಲಿ ಹುಳಿ ಹಾಕಿರೋದ್ರಿಂದ ಇಲ್ಲಿ ಜಾಸ್ತಿ ಹುಳಿ ಆದರೂ ಜಾಸ್ತಿ ಹುಳಿ ತೊಗೊಳ್ಳಲ್ಲ ಇದು. ಹಾಗಾಗಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡು, ಈರುಳ್ಳಿ ಬಾಡಿದ ಮೇಲೆ ಟೊಮೊಟೊ ಹಾಕ್ಕೊಂಡು ಬಾಡಿಸಿದ ಮೇಲೆ ಈಗ ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಹೆಗ್ಗಲಂಡೆ ಅದನ್ನು ಹಾಕಿ ಬಾಡಿಸ್ಕೋಬೇಕಾಗತ್ತೆ. ಈಗ ಟೊಮೊಟೊ, ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಬಾಯ್ಲ್ ಆಗಿತ್ತು. ಅದಕ್ಕೆ ಮಸಾಲೆ ರುಬ್ಕೊಂಡಿದ್ದೆನಲ್ಲ ಮಸಾಲೆ ಹಾಕ್ತಾಯಿದ್ದೀನಿ. ತುಂಬ ತೆಳುವಾಗಿ ಮಾಡಿಬಿಡಿ ಸಾರು, ಗಟ್ಟಿಯಾಗೇ ಇರಬೇಕು ಸಾಂಬಾರು, ಗೊಜ್ಜಿನಾಗೇ ಇರಬೇಕು. ತೆಳುವಾದರೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು. ಹೆಚ್ಚು ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಹಾಗೆ ಈ ಅಕ್ಕಿ ರೊಟ್ಟಿ ಮಿಷನ್ ಅಂತೂ ಸಿಕ್ಕಾಪಟ್ಟೆ ಜನ ಕೇಳ್ತಾಯಿದ್ರು, ತರಿಸ್ಕೊಡಿ ಅಂತ. ಇದು ನಮ್ಮ ಸಾಗರದಲ್ಲಿ ತಂದಿದ್ದು. ಸೊ ಆವಾಗಲೇ ಒಂದು 3500 ಏನೋ ಸಮಥಿಂಗ್ ಇತ್ತು. ತರಿಸ್ಕೊಡೋಕ್ಕಂತೂ ಆಗೋಲ್ಲ. ಮೆಟಲ್ಸ್ ಶಾಪ್ ಇರುತ್ತಲ್ಲ, ಈ ಪಾತ್ರೆ ಅಂಗಡಿಲೆಲ್ಲ ಕೇಳಿಬಿಟ್ರೆ ಕೊಡ್ಬೋದು ಅಂದ್ಕೊಳ್ತೀನಿ. ಬಟ್ ಮೈಸೂರಲ್ಲಿ ಕಮ್ಮಿ ಅಂದ್ಕೊಳ್ತೀನಿ ಇದೆಲ್ಲ ಸಿಗೋ ಅಂಥದ್ದು. ನಮ್ಮ ಹಾಸನ, ಸಕಲೇಶಪುರ, ಈಚೆ ಸಾಗರ ಆಚೆಲ್ಲ ಹೋದರೆ ಸಿಗುತ್ತೆ. ಎಲ್ಲ ಶಾಪಲ್ಲೂ ಮಾರ್ತಾಯಿರ್ತಾರೆ ನಮ್ಮ ಕಡೆ ಅಂತೂ. ಸೊ ಈಗ ಅಕ್ಕಿ ರೊಟ್ಟಿ ಪ್ರೋಗ್ರಾಮು. ಅಕ್ಕಿ ರೊಟ್ಟಿ ಈಚೆ ಒಂದು ಕಡೆ ಗ್ರೇವಿ ಆಗ್ತಾಯಿದೆ, ಈಚೆ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಇನ್ನೇನು ಸರಿ ಬ್ಯಾಟಿಂಗ್ ಮಾಡೋದೆ. ಬಿಸಿನೀರು ಹಾಕಿ ನೆನೆಸಿಟ್ಟೆ ತೊಳಿಬೇಕು, ಹಾಗೆ ಬಿಡಲ್ಲ. ಈ ಹುಡುಗಿ ನಾನು ಬ್ರಷ್ ಎಲ್ಲಿ ತಗೊಂಡೋಗಿದ್ದೆ ಅಂತ. ಎಂಥ ಬ್ರಷ್ ಇಲ್ಲ ಹಾಕಿತ್ತು, ಎಣ್ಣೆ ಹಚ್ಚ ಬ್ರಷ್. ಅದೇ ಮಿಷನ್ ಹಾಕಿದೆ ಏನೋ ತಂದಿಟ್ಟಿದ್ನಲ್ಲ ಇಲ್ಲಿ.
ಎಣ್ಣೆ ಬೇಕಾ? ಎಣ್ಣೆ ಹಚ್ಚಬೇಕಾ? ಅಡಿಗಳ ಹಂಚಿಗೆ ಹಚ್ಚಲ್ಲ? ಹತ್ತೀನಿ. ಇದು ಹಾಂ ಒಂದೇನಾ? ಒಂದೇ